ಜಮೀನುಗಳಿರ್ತಾವ, ಕೂಲಿ ಕೆಲಸ ಹೋಗೋದಿರ್ತಾವ, ನಿಮ್ ಜಮೀನ್ ಕೆಲ್ಸಕ್ಕೆ ಹೋಗೋದಿರ್ತದ. ಆಗಿರೋದ್ರಿಂದ ಸರ್ಕಾರ ನಿಮ್ ಮನೆ ಬಾಗಿಲಿಗೆ ತಂದಿದೆ ಸವಲತ್ತುಗಳು. ಅವರು 10 ಗಂಟೆಗೆ ಇಲ್ಲಿ ಶಾಲೆಗೆ ಬಂದ್ರು ಅಂತಂದ್ರೆ ಅವ್ರಿಗೆ ಏನು ಕೊರತೆ ಇಲ್ಲ. ಬೆಳಿಗ್ಗೆ ಹಾಲು ಕೊಡ್ತದೆ ಸರ್ಕಾರ, ಮತ್ತೆ ಬಾಳೆಹಣ್ಣು ಕೊಡುತ್ತೆ, ಶೇಂಗಾ ಚಕ್ಕಿ ಕೊಡುತ್ತೆ, ಮತ್ತು ತತ್ತಿ ಕೊಡುತ್ತೆ ಮಕ್ಕಳಿಗೆ. ಇವೆಲ್ಲ ಯಾಕೆ ಕೊಡ್ತದೆ ಸರ್ಕಾರ ಅಂದ್ರೆ ನಿಮ್ ಮಕ್ಕಳಿಗೆ ಹಸುವಿನಿಂದ ಮುಳುಗಬಾರ್ದು, ಹಸುವಿನಿಂದ ಅವ್ರ ಕಲಿಕೆ ಹಿಂದುಳಿಬಾರ್ದು, ಕಲಿಕೆ ಗುಣಮಟ್ಟ ಸರಿಯಾದ ರೀತಿಯಲ್ಲಿ ಬರಬೇಕು, ಅವರಲ್ಲಿ ಒಂದು ಬಲಹೀನತೆ ಆಗ್ಬಾರ್ದು, ಬಲಿಷ್ಠರಾಗಿ ಬೆಳವಣಿಗೆ ಆಗ್ಬೇಕಂತಕ್ಕಂಥದ್ದು. ಅದ್ರ ಜೊತೆಗೆ ಮಧ್ಯಾಹ್ನ ಮತ್ತೆ ಬಿಸಿ ಊಟ ಕೊಡ್ಬೇಕು. ಬಿಸಿ ಊಟ ಮಾಡ್ತಾರೆ ಮಕ್ಕಳು. ನಾವು ಕೂಡ ಬಿಸಿ ಊಟ ಪರಿಶೀಲನೆ ಮಾಡಿದೀವಿ, ಬಟ್ ರುಚಿಕರವಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಅದರಂತೆ ಇಷ್ಟೆಲ್ಲ ಸವಲತ್ತುಗಳು ಇದಾವೆ. ಯಾವ ಸಲುವಾಗಿ? ಶಾಲೆ ಸಲುವಾಗಿ ಸರ್ಕಾರ. ಈಗ ನಿಮ್ ಭಾವನೆ, ನಿಮ್ ವಿಚಾರಕ್ಕೆ ಬಂದ್ರೆ ಗ್ರಾಮ ಪಂಚಾಯತ್ ಸುಮಾರು ಕೆಲಸಗಳಾಗ್ತವೆ, ಅಷ್ಟೆಲ್ಲ ದುಡ್ಡು ಹಣ ಖರ್ಚಾಗ್ತದೆ, ಕೋಟಿಗಟ್ಟಲೆ ಹಣ ಖರ್ಚಾಗ್ತದೆ ಅಂತಕ್ಕಂಥ ಭಾವನೆ ಇದೆ. ಮತ್ತೆ ಶಾಲೆ ಒಳಗೂ ಖರ್ಚಾಗ್ತಾ ಇದೆ. ಎಲ್ಲಾ ಶಿಕ್ಷಕರಿಗೆ ಸಂಬಳ ಮಾಡ್ಬೇಕಲ್ರಿ ಸರ್ಕಾರ, ಅದು ದುಡ್ಡು ಖರ್ಚಾಗ್ಲತ್ತದಲ್ರಿ. ಯಾವ ಸಲುವಾಗಿ? ನಿಮ್ ಮಕ್ಕಳ ಸಲುವಾಗಿ, ನಿಮ್ ಸಲುವಾಗಿ, ನಿಮ್ ಊರಿನ ಸಲುವಾಗಿ. ಮತ್ ಇವಾಗ ಎಲ್ಲ ಬಿಲ್ಡಿಂಗ್ ಕಟ್ಟಡ ನಡೆದಿದ್ದವ್ರಿ, ಎಲ್ಲ ಸರ್ಕಾರ ದುಡ್ಡು. ಅದು ಸರ್ಕಾರ ಯಾಕೆ ದುಡ್ಡು ಅದಂದ್ರೆ ನಿಮ್ದೆ, ನೀವು ಟ್ಯಾಕ್ಸ್ ಕಟ್ಟತಕ್ಕಂಥ ದುಡ್ಡೇ ಅದು. ನೀವೇನ್ ದಿನನಿತ್ಯ ಏನು ಕೆಲಸ ಮಾಡಿ ನಿಮ್ ಮನೆ ಟ್ಯಾಕ್ಸ್ ಕಟ್ಟೋದಾಗಿರ್ಲಿ, ನಿಮ್ ಜಮೀನು ಟ್ಯಾಕ್ಸ್ ಕಟ್ಟೋದಾಗಿರ್ಲಿ, ನೀವೇನು ಪೆಟ್ರೋಲ್ ಹಾಕೊಂಡ್ರು ಕೂಡ ಟ್ಯಾಕ್ಸ್ ಕಟ್ಟಾಗ್ತದೆ. ಈ ತರ ಹಿಂಗ ಆ ಟ್ಯಾಕ್ಸ್ ಅಲ್ಲಿ ಕಟ್ಟಾಗಿರೋ ದುಡ್ಡೇ ನಿಮ್ಗೆ ಏನದ ಈ ರೂಪದಲ್ಲಿ ಏನದ ಸರ್ಕಾರ ಖರ್ಚು ಮಾಡ್ತದೆ. ಬಿಲ್ಡಿಂಗ್ ಕಟ್ಟೋದಾಗ್ಲಿ, ಸಂಬಳ ಮಾಡೋದಾಗ್ಲಿ, ನಿಮ್ ಮಕ್ಕಳಿಗೆ ಸಮವಸ್ತ್ರಗಳು ಕೊಡೋದಾಗ್ಲಿ, ಶೂಸ್ ಕೊಡೋದಾಗ್ಲಿ. ಈಗ ಶೂಸ್ಗಳು ಬಂದ್ಬಿಟ್ರೆ ನೋಡ್ರಿ, ಸರ್ಕಾರ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮಕ್ಕಳು ಅಥವಾ ಪಾಲಕರು ಅದು ಚೆನ್ನಾಗಿ ನಿರ್ವಹಣೆ ಮಾಡಲ್ಲ. ಒಂದಿನನೋ 2 ದಿನ ಹಾಕೋದ್ನ 10 ದಿವಸ ಹೋಗ್ಬಿಡ್ತಾರೆ. ಗ್ರೌಂಡ್ ತುಂಬಾ ಅಲ್ಲಿ ಶೂಸ್ಗಳು ಬಿದ್ದಿದ್ದನ್ನು ಕಂಡಿದ್ದೀನಿ ನಾನು 3 ದಿನದಲ್ಲಿ. ಅದು ದುಡ್ಡು ಕೊಟ್ಟು ಸರ್ಕಾರ ಕೊಡಿಸಿದೆ, ಅದು ನಿಮ್ದೇ ದುಡ್ಡು, ನಿಮ್ದು ಅಲ್ಲ ಅಂತ ಅನ್ಕೋಬಾರ್ದು. ನೀವು ಟ್ಯಾಕ್ಸ್ ಕಟ್ಟಿರೋ ದುಡ್ಡಲ್ಲಿ ಅದು ಯೂಸ್ ಕೊಟ್ಟಿರೋ ಮಕ್ಕಳಿಗೆ ಅದು ನಿರ್ವಹಣೆ ಮಾಡಿದ್ರೆ ನೀವು ಪಾಲಕರು ಹೇಳ್ಬೇಕು, ಶಿಕ್ಷಕರು ಹೇಳ್ತಾರೆ. ಇಲ್ಲಿ ಬಂದಲ್ಲಿ ನೀವು ಕೂಡ ಶೂಸ್ ಸಾಕ್ಸು ಚೆನ್ನಾಗಿ ಹೋಗಿ ತೊಳೆದು ಮಾಡಿ ನಿಮ್ಮ ಮಕ್ಕಳಿಗೆ ಆ ಟೈಮ್ ಸರಿಯಾಗಿ ರೆಡಿ ಮಾಡಿ ಕಳಿಸ್ಬೇಕಂತಕ್ಕಂಥದ್ದು. ಮತ್ತೆ ಎಲ್ಲಾ ರೀತಿ ನೀವು ಒಂದಿನಾನು ಕೂಡ ಶಾಲೆಗೆ ಬರ್ಲಿಲ್ಲ ಅಂತಂದ್ರೆ ಏನಾಗ್ತದೆ? ಶಾಲೆ ಪಾಲಕರು ವಿಸಿಟ್ ಮಾಡಿಲ್ಲ ಅಂದ್ರೆ ನಿಮ್ ಮಗುವಿನ ಭವಿಷ್ಯ ಏನಾಗ್ತದೆ? ಉದಾಹರಣೆ ಹೇಳ್ಬೇಕಂದ್ರೆ ನೀವು ಹೊಲ ಬಿಟ್ಟು ಬಂದಿರ್ತೀರಿ, ಆ ಹೊಲಕ್ಕೆ ಹೋಲಿಲ್ಲ ಅಂದ್ರೆ ಏನಾಗ್ತದೆ? ಹೊಲ ಯಾರೋ ಹಾಳು ಮಾಡ್ಬಿಡ್ತಾರಲ್ಲ, ಹಾಳಾಗೋದು, ಬೆಳೆ ಚೆನ್ನಾಗಿ ಬರಲ್ಲ. ಈಗ ಶಾಲೆಯಲ್ಲಿ ಮಗು ಅಡ್ಮಿಷನ್ ಮಾಡಿರ್ತೀರಿ ಅಂತ ಹೇಳಿ ನೀವು 1 ವರ್ಷ ತನಕ ಬಂದಿಲ್ಲ ಅಂದ್ರೆ ಮಗು ಏನ್ ಭವಿಷ್ಯ ಏನಾಗ್ತದೆ? ನೀವು ಹೊಲಕ್ಕೆ ಹೆಂಗ್ ದಿನನಿತ್ಯ ಹೋಗ್ತೀರಿ, ಕೆಲಸ ಇಲ್ಲ ಅಂದ್ರೂ ಸುಮ್ ನೋಡೇ ಬರ್ತೀರಿ, ಬೆಳೆ ಹೆಂಗದ, ಹೊಲ ಹೆಂಗದ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕನ್ನೋದು ಗೊತ್ತಾಗ್ತದ ಅಂತ ಹೇಳಿ. ಹಾಗೆ ಸುಮ್ನೆ ಒಂದು 10 ನಿಮಿಷ 15 ನಿಮಿಷ ನೀವು ಚಂದನ ಇಲ್ಲಿ ಬರೋದ್ ಬೇಕಾಗಿಲ್ಲ. ಒಂದ್ 10 ನಿಮಿಷ 15 ನಿಮಿಷ ಸುಮ್ನೆ ವಿಸಿಟ್ ಕೊಟ್ಟು ಹೋದ್ರೆ ಶಿಕ್ಷಕರಲ್ಲಿ ಒಂದು ಮನೋಭಾವನೆ ಬರ್ತದ. ಈ ವಿದ್ಯಾರ್ಥಿ ಮಗು ಪಾಲಕ ನಮಗ್ ಬಂದು ಹೇಳ್ತಾರೆ, ಈಗ ಒಂದ್ ಬರ್ದೇ ಇರೋದು 8 ದಿವಸ ಆಗಿದೆ, ಇನ್ ಬರ್ಬೋದು 2-3 ದಿನದಲ್ಲಿ ಮನೋಭಾವನೆ ಇರ್ತದೆ. ಅವರಿಗೂ ಕೂಡ ನೀವು ಸಪೋರ್ಟ್ ಮಾಡ್ದಂಗ ಆಗ್ತದೆ. ಕಾರ್ಯಕ್ರಮಗಳು ಇಂಥವು ಶಾಲಾ ಕಾರ್ಯಕ್ರಮ ಇದ್ರೆ ಪ್ರತಿಯೊಬ್ರು ಭಾಗವಹಿಸ್ಕೋಬೇಕು. ಇದು ನಿಮ್ ಶಾಲೆ, ನಿಮ್ ಮಕ್ಕಳ ಕಾರ್ಯಕ್ರಮ ನೀವು ಬಂದಿಲ್ಲ ಅಂತಂದ್ರೆ ಯಾರು ಬರ್ಬೇಕ್ರಿ? ಬೇರೆಯವ್ರು ಯಾರು ಬರಲ್ಲ. ಇದು ನಿಮ್ ಮಕ್ಕಳ ಮೇಲೆ ನಿಮ್ ಕುಟುಂಬ ನಿಂತಿರ್ತದ. ನಿಮ್ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ತಾರ ಅಷ್ಟು ನಿಮ್ ಕುಟುಂಬ ಬೆಳವಣಿಗೆ ಆಗ್ತದೆ. ನೀವು ಸುಮಾರು ಕಷ್ಟಪಟ್ಟು ದುಡ್ದು ನಿಮ್ಮ ಬೆಳೆ ಎಲ್ಲಾ ಬೆಳೆದು ಸುಮಾರು 10-15 ಲಕ್ಷ ರೂಪಾಯಿ ನೀವೆಲ್ಲ ಲಾಭ ತಗೊಂಡು ಮಕ್ಕಳಿಗೆಲ್ಲ ನೀವು ಏನೋ ಬಂಗಾರ ಹೊಲ ಖರೀದಿ ಮಾಡಿ ಏನೆಲ್ಲ ನೀವು ದುಡ್ಡು ಏನ್ ಮಾಡಿ ಇಟ್ಟಿರ್ತೀರಿ ಮಕ್ಕಳ ಸಲುವಾಗಿ. ಆ ಮಗು ಚೆನ್ನಾಗಿ ಒಂದು ವಿದ್ಯಾಭ್ಯಾಸ ಕಲೀಲಿಲ್ಲ ಅಂತಂದ್ರೆ ನೀವು ಮಾಡಿಟ್ಟದ್ದು ಏನಾಗ್ತದ್ರಿ? ಆ ಮಗು ಹಾಳು ಮಾಡಿಬಿಟ್ರೆ ನೀವು ಸುಮಾರು 30-40 ವರ್ಷದಿಂದ ಕಷ್ಟಪಟ್ಟು ಕೂಡಿಟ್ಟಿರೋ ದುಡ್ಡು ಮಗು ಒಂದು ಒಳ್ಳೆ ರೊಟೇಷನ್ ಅಲ್ಲಿ ಕಲೀಲಿಲ್ಲ, ಒಂದು ಸಂಸ್ಕಾರ ಕಲೀಲಿಲ್ಲ ಅಂದ್ರೆ ಒಂದ್ 3-4 ವರ್ಷದಲ್ಲಿ ನಿಮ್ದೆಲ್ಲ ನೀವು ಕಷ್ಟಪಟ್ಟಿರೋದು ಹಾಳು ಮಾಡಿಬಿಡ್ತಾನೆ. ಅವ ಏನು ಮಾಡಕ್ಕಾಗಲ್ಲ. ನೀವು ಬೀದಿಗೆ ಬರ್ತೀರಿ, ಅವನು ಬೀದಿಗೆ ಬರ್ತಾನೆ, ನಿಮ್ ಕುಟುಂಬನೇ ಹಾಳಾಗ್ತದೆ. ಹಾಗಿರೋದ್ರಿಂದ ಇಡೀ ನಿಮ್ ಕುಟುಂಬ ನಿಮ್ ಮಗುವಿನ ಮೇಲೆ ನಿಂತಿರ್ತದ, ಇಡೀ ಊರು, ಇಡೀ ಪಂಚಾಯತಿ ಎಲ್ಲಾ ಶಾಲೆಗಳ ಮೇಲೆ ನಿಂತಿರ್ತದ, ಎಲ್ಲಾ ವಿದ್ಯಾರ್ಥಿಗಳ ಮೇಲೆ ಇಡೀ ದೇಶ ನಿಂತದ. ದೇಶ ಒಂದು ಅಭಿವೃದ್ಧಿಯಾಗಿ ಕಟ್ಟಬೇಕು ಅಂತಂದ್ರೆ ಮಕ್ಕಳು ಒಂದು ಭವಿಷ್ಯ ಚೆನ್ನಾಗಿ ರೂಪಿಸ್ಬೇಕು. ಮಕ್ಕಳು ಚೆನ್ನಾಗಿ ಕಲ್ತ್ರೆ ಈಗಿನ ಮಕ್ಕಳು ನಾಳಿನ ಪ್ರಜೆಗಳು. ಹೀಗಿರೋದ್ರಿಂದ ನಿಮ್ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ತಗೋಬೇಕು. ನೀವು ಶಿಕ್ಷಕರ ಹತ್ರ
8 ಗಂಟೆ ಅವ್ರು ಕಲಿತಾರಲ್ಲ, ನಿಮ್ಮ ಹತ್ರ 16 ಗಂಟೆ ಇದ್ರೆ 16 ಗಂಟೆಗಳಲ್ಲಿ 3 ಗಂಟೆ 4 ಗಂಟೆ ನೀವು ಮಕ್ಕಳಿಗೆ ಕೇಳೇಬೇಕು. ನೀವು ಇವತ್ತು ಎಷ್ಟು ಜನ ಯಾವ ಸಬ್ಜೆಕ್ಟ್ ಟೀಚರ್ ಬಂದಿದ್ದಾರೆ ಇದು ನಾನು ಪದೇ ಪದೇ ಯಾಕೆ ಹೇಳ್ತೀನಿ ಅಂತಂದ್ರೆ ಇದು ತುಂಬಾ ಬಹಳ ಬಹುಮುಖ್ಯ ಅದ. ಹಾಗಿದ್ರಿಂದ ಇಲ್ಲಿ ನೀವು ಏನ್ ಕೇಳ್ತೀರ ಅಂತಂದ್ರೆ ನಿಮ್ಮ ಊರಿನ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು ಕ್ವಶನ್ ಮಾಡ್ತಕ್ಕಂಥ ಕೆಲವೊಬ್ರು ಸಾಮಾನ್ಯವಾಗಿ ನೀವೆಲ್ಲ ಓಟ್ ಹಾಕಿ ಮೆಂಬರ್ ಮಾಡಿದೀವಿ, ನಮ್ಗೆ ಏನ್ ಮಾಡಿದೀಯಾ ಅಂತ ಹೇಳ್ಬೇಕು. ಸರ್ವೇ ಸಾಮಾನ್ಯವಾಗಿ ನಮ್ಗೇನ್ ಮಾಡಿದೀವಿ ಅನ್ನೋದಕ್ಕಿಂತ ಅವ್ರಿಗೆ ಇಲ್ಲಿ ಶಾಲೆ ವಿಸಿಟ್ ಮಾಡಿ ಶಾಲೆಯಲ್ಲಿ ಒಂದು ಕೊರತೆ ಇರೋದನ್ನು